ಶ್ರೀ ಶಾರದಾ ಚಂದ್ರಮೌಳೇಶ್ವರಾಯ ನಮಃ. ನೋಡಿ, ಪ್ರತಿಯೊಬ್ಬರೂ ಕೂಡ ಸಂಕಷ್ಟಹರ ಚತುರ್ಥಿ ಯಾವತ್ತು ಅಂತೇಳಿ ಕೆಲವೊಂದಷ್ಟು ಜನಕ್ಕೆ ಗೊಂದಲ ಇದೆ. ಇದೇ 5ನೇ ತಾರೀಕು 5ನೇ ತಿಂಗಳು 2026ರ ಮಂಗಳವಾರ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂದಿದೆ. ಈ ಅಂಗಾರಕ ಸಂಕಷ್ಟಹರ ಚತುರ್ಥಿ ಏನಕ್ಕೆ ವಿಶೇಷ ಅಂದರೆ, ಯಾರು ಹೊಸದಾಗಿ ವ್ರತವನ್ನು ಪ್ರಾರಂಭ ಮಾಡಬೇಕು ಅಂತಿರ್ತಾರೋ ಅಥವಾ ಯಾರು ವ್ರತವನ್ನು ಅಂತ್ಯ ಮಾಡಬೇಕು ಅಂತಿರ್ತಾರೋ ಅಂಥವರಿಗೆ ಈ ಒಂದು ದಿನ ಸುದಿನ ಅಂತ ಹೇಳ್ಬೋದು. ವಿಶೇಷವಾಗಿ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ದಿನ ಬೆಳಗ್ಗೆ ಬೇಗ ಎದ್ದು ಸಾಧ್ಯವಾದರೆ ಅಭ್ಯಂಜನ ಅಂದರೆ ಸ್ವಲ್ಪ ತಲೆಗೆ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಿ ವಿಶೇಷವಾಗಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಉಪವಾಸವನ್ನು ಮಾಡಬೇಕು. ಮನೆಯಲ್ಲಿ ದೇವರ ಹತ್ರ 2 ದೀಪವನ್ನು ಹಚ್ಚಿ ಮಹಾಗಣಪತಿ ದೇವರಿಗೆ ಸಾಧ್ಯವಾದರೆ ಗರಿಕೆಯಿಂದ 21 ನಾಮಗಳು ಹೇಳಿ ಗಣಪತಿಗೆ ಅರ್ಚನೆಯನ್ನು ಮಾಡಬೇಕು. ಗರಿಕೆಯಿಂದ ಯಾವುದು 21 ನಾಮ ಅಂದರೆ ನಮಗೆ ಹೇಳಕ್ಕೆ ಬರೋದಿಲ್ಲ. ಅಂದರೆ ಗಂ ಗಣೇಶಾಯ ನಮಃ, ಗಂ ಗಣೇಶಾಯ ನಮಃ ಅಂಥೇಳಿ 21 ಬಾರಿ ಗರಿಕೆಯನ್ನು ಅರ್ಚನೆ ಮಾಡಿ ಗಣಪತಿಗೆ 2 ಗಂಧದ ಕಡ್ಡಿ ಹಾಗೂ ಸಾಧ್ಯವಾದರೆ ಮೋದಕವನ್ನು ನೈವೇದ್ಯ ಮಾಡಬೇಕು. ಇಲ್ಲದಿದ್ದರೆ 1-2 ಪೀಸು ಕಬ್ಬನ್ನು ಅಥವಾ 1-2 ಬಾಳೆಹಣ್ಣನ್ನು ವಿಳ್ಯದೆಲೆ ಅಡಿಕೆ ಸಮೇತವಾಗಿ ನೈವೇದ್ಯ ಮಾಡಿ ಅಥವಾ ಕಡಲೆಕಾಳನ್ನು ನೈವೇದ್ಯ ಮಾಡಿ ಗಣಪತಿಗೆ ಒಂದು ಆರತಿಯನ್ನು ಮಾಡಬೇಕು. ಸಾಯಂಕಾಲ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಸಂಕಷ್ಟಹರ ಚತುರ್ಥಿಯನ್ನು ಕಥೆಯನ್ನು ಕೇಳಿ ಚಂದ್ರ ದರ್ಶನವನ್ನು ಮಾಡಿ ಆಮೇಲೆ ಫಲಹಾರವನ್ನು ಮಾಡುವುದು ಈ ಒಂದು ವ್ರತದ ವಿಶೇಷ. ಹಾಗಾಗಿ ಯಾರ್ಯಾರು ಮಾಡಬೇಕು ಅಂತಿದ್ದೀರೋ ನೀವೆಲ್ಲರೂ ಕೂಡ ಗಣಪತಿಯ ವ್ರತವನ್ನು ಮಾಡಿ ನಿಮಗೆಲ್ಲರೂ ಗಣಪತಿ ಅನುಗ್ರಹ ಮಾಡಲಿ, ಸರ್ವ ಸಂಕಷ್ಟಗಳು ದೂರವಾಗಲಿ, ಶುಭವಾಗಲಿ.